ಇವತ್ತು ಮಾಜಿ ಮುಖ್ಯಮಂತ್ರಿಗಳು, ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು, ಕೇಂದ್ರ ಸಚಿವರಾದಂಥ ಕುಮಾರಸ್ವಾಮಿಯವರ ಹುಟ್ಟುಹಬ್ಬ ಇದೆ. ಹಾಗಾಗಿ ಮೊದಲನೇದಾಗಿ ನಾನು ನಿಮ್ಮೆಲ್ಲರ ಮುಖಾಂತರ ಕುಮಾರಣ್ಣವ್ರಿಗೆ ಮೊದಲನೇದಾಗಿ ಹುಟ್ಟುಹಬ್ಬ ಶುಭಾಶಯನ ತಿಳಿಸುತ್ತಾ, ಇವತ್ತು ಅವ್ರ ಹುಟ್ಟುಹಬ್ಬದ ಅಂಗವಾಗಿ ಒಂದು ಸಣ್ಣದಾಗಿ ಏನಾದರೂ ಒಂದು ಕಾರ್ಯಕ್ರಮ ಮಾಡಿದ್ರೆ ಒಂದು ಒಳ್ಳೆಯದಾಗುತ್ತೆ ಅಂತ ತೀರ್ಮಾನ ಮಾಡಿ ಇವತ್ತು ನಮ್ಮ ಪಕ್ಷದ ಎಲ್ಲ ಹಿರಿಯ ಮುಖಂಡರುಗಳು ಸೇರಿಕೊಂಡು ಈ ಒಂದು ಕಾರ್ಯಕ್ರಮ ಮಾಡಿದ್ದೀವಿ. ಹಾಗಾಗಿ ಮತ್ತೊಮ್ಮೆ ಇವತ್ತು ಕುಮಾರಣ್ಣವ್ರಿಗೆ ಹುಟ್ಟುಹಬ್ಬ ಶುಭಾಶಯಗಳನ್ನು ತಿಳಿಸುತ್ತಾ, ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಆರೈಕೆ ಕುಮಾರಣ್ಣವ್ರ ಮೇಲೆ ಇರಲಿ. ನೀವೆಲ್ಲರೂ ದೇವರಲ್ಲಿ ಪ್ರಾರ್ಥನೆ ಮಾಡಿ ಕುಮಾರಣ್ಣವ್ರಿಗೆ ಇನ್ನೂ ಹೆಚ್ಚಿನದಾಗಿ ಆ ತಾಯಿ ಚಾಮುಂಡೇಶ್ವರಿ ಆರೋಗ್ಯವನ್ನು ಕೊಟ್ಟು ಈ ನಾಡಿನ ಸೇವೆ ಮಾಡುವಂಥ ಅವಕಾಶವನ್ನು ಕಲ್ಪಿಸಿಕೊಡಲಿ ಅಂತ ನಾನು ಆ ದೇವಿಯಲ್ಲಿ ಪ್ರಾರ್ಥನೆ ಮಾಡ್ತಾ ನಿಮ್ಮೆಲ್ಲರಿಗೂ ವಂದಿಸಿ ನಾನು ಎರಡು ಮಾತುಗಳನ್ನು ಮುಗಿಸ್ತೀನಿ. ಈಗಿನ ಶುಭೋದಯ. ಈ ದಿನ ನಮ್ಮ ಪೌರ ಕಾರ್ಮಿಕರಿಗೆ ಇವತ್ತು ತಾಲೂಕು JDS ಪಾರ್ಟಿ ವತಿಯಿಂದ ಮಾನ್ಯ HD ಕುಮಾರಸ್ವಾಮಿಯವರು ಮಾಜಿ ಮುಖ್ಯಮಂತ್ರಿಗಳು ಮತ್ತು ಹಾಲಿ ಕೇಂದ್ರ ಸಚಿವರ ಜನ್ಮದಿನದ ಪ್ರಯುಕ್ತ ನಮ್ಮ ಎಲ್ಲ ಪೌರ ಕಾರ್ಮಿಕರಿಗೆ ಇವತ್ತು ಸ್ವೆಟರನ್ನು ವಿತರಣೆ ಮಾಡ್ತಿದ್ದೀವಿ ಅಂತಂದು ಅವರು ಕರೆದಾಗ ನಾನು ಅತ್ಯಂತ ಸಂತೋಷದಿಂದ ಬಂದಿದ್ದೀನಿ. ಯಾಕೆಂದರೆ ನಾವು ಈಗಾಗಲೇ ನಮ್ಮ ಪೌರ ಕಾರ್ಮಿಕರು ಅಂತಂದರೆ ನಗರ ಸೈನಿಕರಿದ್ದಂತೆ. ನಮ್ಮ ದೇಶಕ್ಕೆ ಹೀಗೆ ಸೈನಿಕರು ಗಡಿಯನ್ನು ಕಾಯ್ತಾರೋ ಹಾಗೆ ನಮ್ಮ ನಗರದ ಸ್ವಚ್ಛತೆಗೆ ಪ್ರತಿದಿನ ಬೆಳಗ್ಗೆ 5 ಗಂಟೆಯಿಂದ ಸಂಜೆವರೆಗೂ ಸಹಿತ ಯಾವ ಕರೆದು ಸಹಿತ ಬಂದು ಸ್ವಚ್ಛತೆಯಲ್ಲಿ ತೊಡಗ್ತಾರೆ. ಅಂಥವ್ರಿಗೆ ನಾವು ಈಗಾಗಲೇ ನಗರಸಭೆಯಿಂದ ಎಲ್ಲ ಸಕಲ ಸೌಲಭ್ಯಗಳನ್ನು ಕಲ್ಪಿಸಿದ್ದೀವಿ. ಅದ್ರ ಜೊತೆಗೆ ನಾವು ಜಾತ್ಯತೀತವಾಗಿ, ಪಕ್ಷಾತೀತವಾಗಿ ಯಾರಾದರೂ ಸಹಿತ ಸೌಲಭ್ಯಗಳನ್ನು ಪೌರ ಕಾರ್ಮಿಕರಿಗೆ ನೀಡಿದರೆ ಖಂಡಿತವಾಗಿ ನಾವು ಸ್ವಾಗತ ಮಾಡಿ ಅವುಗಳನ್ನು ಪೌರ ಕಾರ್ಮಿಕರುಗಳಿಗೆ ಸದುಪಯೋಗ ಪಡಿಸ್ಕೊಳ್ಳಿಕ್ಕೆ ನಾವು ಅವಕಾಶ ಕಲ್ಪಿಸಿದ್ದೀವಿ. ಅದೇ ರೀತಿ ಇವತ್ತು ಶಿರಾ ತಾಲೂಕು JDS ಪಾರ್ಟಿ ವತಿಯಿಂದ ಏನು ಸ್ವೆಟರನ್ನು ಕೊಟ್ಟಿದ್ದಾರೆ ಅವರಿಗೆ ನಮ್ಮ ನಗರಸಭಾ ವತಿಯಿಂದ ತುಂಬ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಎರಡು ಮಾತಾಡಲಿಕ್ಕೆ ಅವಕಾಶ ಮಾಡಿದ ಎಲ್ಲರಿಗೂ ವಂದನೆಗಳನ್ನು ಅರ್ಪಿಸ್ತೇವೆ. ಥ್ಯಾಂಕ್ ಯು. ಕಾಲ ಇಲ್ಲ, ಈಗಾಗಲೇ ಅಲ್ಲಿಗೆ 50 ಇಲ್ಲ, ಈಗಾಗಲೇ ಇವ್ರ ಡಾಕ್ಯುಮೆಂಟ್ಸನ್ನು ಈಗಾಗಲೇ ಕಂಪ್ಯೂಟೀಕರಣ ಮಾಡೋಕ್ಕೆ ಪ್ರಾರಂಭ ಮಾಡಿದ್ದೀವಿ. 1-2 ತಿಂಗಳೊಳಗಡೆ ಕಂಪ್ಲೀಷನ್ ಆಗುತ್ತೆ. 100% ಆಗುತ್ತೆ. ಎಲ್ಲರೂ ನಮಸ್ಕಾರ. ಇವತ್ತಿನ ದಿವಸ ತಾರೀಕು 16/12/2025 ಈ ನಾಡ ಕಂಡಂಥ ಅತ್ಯಂತ ಶ್ರೇಷ್ಠ ರಾಜಕಾರಣಿ, ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಂಥ HD ಕುಮಾರಸ್ವಾಮಿಯವರ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಪಕ್ಷದ ಅಧ್ಯಕ್ಷರು, ನಮ್ಮ ನಾಯಕರಾದ ಸತ್ಯನಾರಾಯಣ ಸಾಹೇಬರ ಸುಪುತ್ರರಂಥ ಸತ್ಯಪ್ರಕಾಶ್ ಅವರು ಇವತ್ತಿನ ದಿವಸ ಪೌರ ಕಾರ್ಮಿಕರಿಗೆ ಚಳಿಗಾಲದಲ್ಲಿ ಒದಗಿಕೆಯನ್ನು ಇವತ್ತು ನೀಡ್ತಿದ್ದಾರೆ. ಕುಮಾರಸ್ವಾಮಿಯವರು ಎಂದೆಂದೂ ಮಾಡದಂಥ ಕಾರ್ಯವನ್ನು ಈ ನಾಡಿಗೆ ಅವರು ಕೊಡುಗೆ ಕೊಟ್ಟರು. ಇತಿಹಾಸ ಸೃಷ್ಟಿಸಿ 25,000 ಕೋಟಿ ಸಾಲ ಮನ್ನಾ ಮಾಡಿ, ಸಾರಾಯಿ ನಿಷೇಧ ಮಾಡಿ, ಲಾಟ್ರಿ ನಿಷೇಧ ಮಾಡಿ ಹಲವಾರು ಕಾರ್ಯಕ್ರಮಗಳನ್ನು ನೀಡಿದಂಥ ಅವರ ಕಮ್ಮಿ ಅವಧಿಯಲ್ಲಿ ಹಲವಾರು ಕಾರ್ಯಕ್ರಮದಂಥ ಜನಕಂಡ ಮೆಚ್ಚಿನ ಮುಖ್ಯಮಂತ್ರಿಯಾದ ಕುಮಾರಸ್ವಾಮಿಯವರು ಕೊಡುಗೆ ನಮ್ಮ ಶಿರಾ ತಾಲೂಕಿಗೆ ಹಲವಾರು ಕೊಡುಗೆ ಇದೆ. ಈ ಇಲಾಖೆಗೆ ಸಂಬಂಧಪಟ್ಟಂತೆ ಇವತ್ತಿನೇನು ನಗರಸಭಾ ಕಚೇರಿ ನಡೀತಾ ಇದೆ ಆ ನಗರಸಭೆಗೆ ಅನುದಾನ ಕೊಟ್ಟಂಥ ಕೊಡುಗೆ ಅವ್ರದ್ದು. ಅನುದಾನ ಕೊಟ್ಟು ಮತ್ತು ನಮ್ಮ ರಾಘವೇಂದ್ರ ಕಾಲದಲ್ಲಿ ನಗರಸಭಾ ಕಚೇರಿ ಉದ್ಘಾಟನೆ ಮಾಡೋಕ್ಕೆ ಶಿರಾ ತಾಲೂಕಿಗೆ ಬಂದಿರು. ಆ ಸನ್ನಿವೇಶ ಇವತ್ತು ನೆನೆಸ್ಕೊಂಡು ದೇವರು ಭಗವಂತ ಎಲ್ಲರೂ ಒಳ್ಳೇದು ಮಾಡಲಿ, ಅವ್ರ ಕುಟುಂಬಕ್ಕಿಂತ ಹೆಚ್ಚಿನದಾಗಿ ಅಧಿಕಾರ ಕೊಟ್ಟು ಇನ್ನು ಕಾಪಾಡಲಿ ಅಂತ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಎಲ್ಲ JDS ಘಟಕದ ಎಲ್ಲ ಪದಾಧಿಕಾರಿಗಳಿಗೆ ಹಾಗೂ ಗಣ್ಯರಿಗೆ ನಮಸ್ಕರಿಸುತ್ತಾ, ಹಾಗೂ ನಮ್ಮ ಗೌರವಾನ್ವಿತ ಆಯುಕ್ತರಾದ ರುದ್ರೇಶ್ ಸರ್ ಅವ್ರಿಗೂ ನಮಸ್ಕರಿಸುತ್ತಾ, ಎಲ್ಲ ಕಾರ್ಮಿಕ ಬಂಧುಗಳಿಗೆ ನಮಸ್ಕರಿಸುತ್ತಾ, ಈ ದಿನ ಕೇಂದ್ರ ಸಚಿವರು ಹಾಗೂ ಮಾಜಿ ಮುಖ್ಯಮಂತ್ರಿಗಳು, ಬಡವರ ಬಂಧು ಹಾಗೂ ಮಾನವತಾವಾದಿಯಂಥ ಕುಮಾರಸ್ವಾಮಿಯವರ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಈ ನೆಲದ ಮಣ್ಣಿನ ಮಗನಾಗಿರ್ತಕ್ಕಂಥ ಹಲವಾರು ಜನಪರ ಕೆಲಸಗಳನ್ನು ಮಾಡಿ ಹೃದಯ ಸಿಂಹಾಸನದಲ್ಲಿ ಬೆರೆತಂಥ ಶ್ರೀಮಾನ್ B ಸತ್ಯನಾರಾಯಣಪ್ಪ ಸರ್ ಅವರ ಮಗನಾದಂಥ ಸರಳ ಸಜ್ಜನಜೀವಿ, ಸ್ನೇಹಜೀವಿಯಾದಂಥ ಸತ್ಯಪ್ರಕಾಶ್ ಅವರು ಇವತ್ತು ಕಾರ್ಮಿಕ ಬಂಧುಗಳಿಗೆ, ನಮ್ಮೆಲ್ಲ ಪೌರ ಕಾರ್ಮಿಕ ಬಂಧುಗಳಿಗೆ ಬೆಳಗಿನ ಜಾವದ ಅವರ ಚಳಿಯ ಕಾಯಕವನ್ನು ಅರಿತು ಅವರು ಮಾನವತಾವಾದಿಯಾಗಿ ಇವತ್ತು ಬಂದು ಈ ಒಂದು ಸ್ವೆಟರನ್ನು ನೀಡ್ತಾ ಇದ್ದಾರೆ. ಅವರಿಗೆ ನಮ್ಮ ಕಾರ್ಮಿಕ ಬಂಧುಗಳ ಪರವಾಗಿ ವಿಶೇಷವಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಹಾಗೆ ಅವರೊಟ್ಟಿಗೆ ಬಂದಿರುವಂಥ ಎಲ್ಲ JDS ಘಟಕದ ಪದಾಧಿಕಾರಿಗಳಿಗೂ ನಾನು ವಿಶೇಷವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ವಿಶೇಷವಾಗಿ ನಮ್ಮ ಪೌರಾಯುಕ್ತರು ಸಹ ಅಷ್ಟೇ ಮಾನವತಾವಾದಿಗಳು. ಯಾಕಂದರೆ ಅವ್ರ ಬಗ್ಗೆ ಹೇಳಲೇಬೇಕು. ಕಳೆದ 1 ತಿಂಗಳ ಹಿಂದೆ 28ನೇ ತಾರೀಕು, ನವೆಂಬರ್ 28ನೇ ತಾರೀಕು ಎಲ್ಲ ಪೌರ ಕಾರ್ಮಿಕರಿಗೆ 105 ಜನ ಪೌರ ಕಾರ್ಮಿಕರಿಗೆ ನಮಗೆ ಲೈಫ್ ಇನ್ಶೂರೆನ್ಸನ್ನು ಮಾಡಿಸ್ಕೊಟ್ಟಿದ್ದಾರೆ.
ಅವರ ಒಂದು ಸೇವೆ ಅನನ್ಯವಾದದ್ದು. ಹಾಗೆ ಅವರಿಗಾಗಲೇ ನಿವೇಶನಕ್ಕೆ ಅಡಿಪಾಯವನ್ನು ಹಾಕಿ ಎರಡು ಮೂರು ಬಾರಿ ಸತತವಾಗಿ ಅವರು ವಾಜಪೇಯಿ ವಸತಿ ನಿಗಮಕ್ಕೆ ಹೋಗಿ ನಮಗೆ ಹಕ್ಕುಪತ್ರಗಳನ್ನು ಕೊಡುವಂಥ ಎಲ್ಲ ಕಾರ್ಯಗಳನ್ನು ಅಧ್ಯಕ್ಷರ ಜೊತೆ ಒಡಗೂಡಿ ಅವರು ಮಾಡ್ತಾ ಇದ್ದಾರೆ. ಅವ್ರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಒಂದು ಸ್ವೆಟರನ್ನು ನೀಡ್ತಾ ಇರೋಂಥ ಎಲ್ಲ JDS ಘಟಕದ ಪದಾಧಿಕಾರಿಗಳಿಗೆ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಇವತ್ತೇನು ನಾವು ಪೌರ ಕಾರ್ಮಿಕರು ಇಲ್ಲಿ ಸೇರ್ಕೊಂಡಿರೋ ಉದ್ದೇಶ, ನಮ್ಮ ಮಾಜಿ ಸಚಿವರು, ಜನಪ್ರಿಯ ಕೇಂದ್ರ ಸಚಿವರಾದ ಮಾಜಿ ಮುಖ್ಯಮಂತ್ರಿ ಮತ್ತು ಜನಪ್ರಿಯ ಕೇಂದ್ರ ಸಚಿವರಾದ HD ಕುಮಾರಸ್ವಾಮಿ ಅವರ 66ನೇ ಹುಟ್ಟಿದಬ್ಬದ ಪ್ರಯುಕ್ತ ನಾವು ಇವತ್ತು ನಮ್ಮ ಸತ್ಯಪ್ರಕಾಶ್ ಅಣ್ಣವರು ಏನಂದರೆ, ನಮ್ಮ ಸತ್ಯನಾರಾಯಣ ಸಾಹೇಬರು ಏನಿದಾರೋ ಅವ್ರು ನಡೆದ ದಾರಿಯಲ್ಲೇ ನಡೀತಾರೆ. ಸತ್ಯಪ್ರಕಾಶ್ ಅಣ್ಣವರು ನಮ್ಮ ತಾಲೂಕು ಅಧ್ಯಕ್ಷರು, ಅವರು ತಂದೆ ಹಾಕಿ ನಡೆದಿರೋ ದಾರಿಯಲ್ಲಿ ಅವರು ಬಡವರಿಗೆ ಮತ್ತು ಯಾರಿಗೆ ದೀನದಲಿತರಿಗೆ ಯಾರಿಗೆ ಏನು ಬೇಕೋ ಸಹಾಯ ಈ ತಾಲೂಕೊಳಗೆ ಅವರು ಮುಂಚೂಣಿಯಲ್ಲಿ ನಿಂತು ಸಹಾಯ ಮಾಡ್ತಾಯಿದ್ದಾರೆ. ಅವ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಭಗವಂತ ಕೊಟ್ಟು ಮತ್ತು ಎಲ್ಲ ಈಗ ಇವರೇನು ಈಗ ಸತ್ಯಪ್ರಕಾಶ್ ಅಣ್ಣವ್ರು ತೋರಿಸಿದಾರೋ ಅದೇ ಹಾದಿಯಲ್ಲಿ ನಾವು ನಡಿಬೇಕು. ನಾವು ನಮ್ಮ ಕೈಯಾದಷ್ಟು ಸಹಾಯ ಮಾಡೋದು ನಮಗೂ ಈಗ ಜವಾಬ್ದಾರಿ ಅವ್ರು ನಮಗೆ ತಿಳಿಸಿದ್ದಾರೆ. ನಾವು ಅದೇ ಥರ ನಡ್ಕೊಂಡು ಹೋಗ್ತೀವಿ ಅಂತೇಳಿ ಎರಡು ಮಾತು ಮುಗಿಸ್ತೀನಿ.